ಬೆಲೆ ಏರಿಕೆಯಿಂದ ಎಷ್ಟು ತತ್ತರಿಸಿದ್ರ ನೋಡಿ. ನಿಮ್ಮ ರಾಜ್ಯ ಸರ್ಕಾರ ಓಟ್ ಹಾಕಿ ಸರ್ಕಾರ ತಂದು ನಿಮ್ಮ ಮೇಲೆ ಬರ ಎಳಿತಿದೆಯಲ್ಲ, ನಿಮ್ಗೆ ಎಷ್ಟು ನೋವಾಗಿರ್ಬೋದಲ್ವಾ? ಎಷ್ಟು ನೋವಾಗಿರ್ಬೋದು ನಿಮಗೆ. ನಿಮ್ಮ ಸರ್ಕಾರದ ವಿರುದ್ಧ ನೀವು ಪ್ರತಿಭಟನೆ ಮಾಡಿದ್ರೆ ಮಾತ್ರ ನಿಜವಾಗ್ಲೂ ನೀವು ಒಬ್ಬ ಜನನಾಯಕ ಆಗಿ ಬೆಳೆಯಕ್ಕೆ ಸಾಧ್ಯ. ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕಕ್ಕೆ ಒಂದೇ ಬೆಲೆ ಜಾಸ್ತಿ ಆಗಿಲ್ಲ. ಇಡೀ ಇಂಡಿಯಾದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ಕೇಂದ್ರ ಸರ್ಕಾರ ಮಾಡಿದಂತ ಡೀಸೆಲ್, ಪೆಟ್ರೋಲು, ಗ್ಯಾಸ್ ಮಾಡಿ ಆಯ್ತು, ಅವ್ರು ಮಾಡಿದ್ರು, ನೀವು ಮಾಡ್ತಿರಲ್ರಿ. ನಾವು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅಣ್ಣ ಹಜಾರೆ ಆ ಮನುಷ್ಯ ಮಾಡಿದ ಬೆಲೆ ಏರಿಕೆ ಇಡೀ ರಾಜ್ಯದಲ್ಲಿ ನಾಚಿಕೆ ಹಾಕ್ಬೇಕು. ನಾವು ಈ ಸ್ಟೇಟ್ ಗೌರ್ಮೆಂಟ್ ಒಂದಷ್ಟು ಟ್ಯಾಕ್ಸ್ ಮಾಡಿ ನಿಮಗೂ ಕಷ್ಟ ಆಗಿರ್ಬೇಕು ಪಾಪ. ಏನು ಕಷ್ಟ ಇಲ್ಲ ಸರ್, ಯಾಕಂದ್ರೆ ನೋಡಿ ₹2 ದೊಡ್ಡದಂತ ಹೇಳ್ತಿಲ್ಲ, ಅದ್ರ ಎಫೆಕ್ಟ್ ಇದೆಯಲ್ಲ ನಮ್ಮಂತ ನಿಮ್ಮಂತ ಬಡವ್ರ ಮೇಲೆ ಬೀಳುತ್ತಾರೆ ಸರ್. ಈಗ ₹2 ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಇಲ್ಲಿ ನನ್ನ ಮಾತು ಒಂದ್ಸಲ ಕೇಳ್ಕೊಳ್ಳಿ. ₹2 ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಅಲ್ಲ, ಅದೇ ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಸರ್? ಅದಕ್ಕೆ ಟ್ಯಾಕ್ಸ್ ಎಷ್ಟು ಕೊಡ್ತಾ ಇದ್ದಾರೆ ಸರ್? ಅವ್ರಿಗೆ ತಾಕತ್ತಿದ್ರೆ ನಿಮ್ದು ಹೇಳಿ ಸ್ವಾಮಿ, ಬೆಲೆ ಕಮ್ಮಿ ಮಾಡಿಸ್ತಾರ ಕೇಳಿ ಸರ್. ನಾವು ರಾಜ್ಯದಿಂದ ಕಮ್ಮಿ ಮಾಡಕ್ ನಾವು ಸಿದ್ಧ. ಅವ್ರು ಸೆಂಟ್ರಲ್ ಇಂದ ರೂಡ್ ಆಯಿಲ್ ಬೆಲೆ ಕಮ್ಮಿ ಮಾಡಿಸ್ತಾರ ಕೇಳಿ ಸರ್. ಅವ್ರಿಗೆ ಅವ್ರ ತಾಕತ್ತು ತಮ್ಮಿದ್ರೆ ಕಮ್ಮಿ ಮಾಡ್ಸಕ್ ಕೇಳಿ ಸರ್. ಅವ್ರಿಗೆ ಅವ್ರು ಮಾಡ್ತಾರೆ ಕೇಳಿ ಸರ್. ಬಸವರಾಜ ಬೊಮ್ಮಾಯಿಯವರು ಯಾವಾಗ ತಾಕತ್ತು ದಮ್ಮು ಅಂದ್ರು ಎಲ್ಲರೂ ಅದನ್ನೇ ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಶಾಸಕರ ಸಂಬಳವನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ, ಸಚಿವರ ಸಂಬಳವನ್ನು ದುಪ್ಪಟ್ಟ ಮಾಡ್ಕೊಂಡಿದ್ದಾರೆ, ಎಂಪಿಗಳ ಸಂಬಳವನ್ನು ಜಾಸ್ತಿ ಮಾಡಿದ್ದಾರೆ. ಯಾವ ರಾಜಕಾರಣಿಗಳು ಕೂಡ ಪ್ರಶ್ನೆ ಮಾಡ್ತಿಲ್ಲ, ಯಾಕಂದ್ರೆ ಅವರು ಸಂಬಳವನ್ನು ದುಪ್ಪಟ್ಟು ಮಾಡ್ಕೊಂಡಿದ್ದಾರೆ. ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಅವರು ಪ್ರೊಟೆಸ್ಟ್ ಮಾಡ್ತಿಲ್ಲ. ಜೊತೆಗೆ ಜನಸಾಮಾನ್ಯರ ಮೇಲೆ ಇವೆಲ್ಲವೂ ಕೂಡ ಬರೆ ನಮ್ಮ ಟ್ಯಾಕ್ಸ್. ಸರ್, ಇವತ್ತು ಮೊದಲನೇದಾಗಿ ಇವತ್ತೇನು ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಗಂಡಸ್ತನ ಅದು ಇದೆಲ್ಲ, 2014ರಿಂದ ಒಳ್ಳೆ ಮಾತಾಡಿ, ಯಾಕೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರಲ್ಲ, 2 ಕೋಟಿ ಉದ್ಯೋಗ ಕೊಡ್ತೀರಲ್ಲ, ಅಲ್ಲಿ ಎಲ್ಲಿಗೋಗಿತ್ತು ಸ್ವಾಮಿ ನಿಮ್ಮ ಗಂಡಸ್ತನ? ಅವಾಗ ಎಲ್ಲೋದ್ರು ಸ್ವಾಮಿ ನಿಮ್ಮ ವಿಶ್ವಗುರು? ಸ್ವಾಮಿ, ನಾವು ಇವತ್ತು ರಾಜ್ಯದ ಪರಲ್ಲಿ ಇರ್ತಕ್ಕಂಥ ಜನರ ಪರವಾಗಿ ನಾವು ಸರ್ಕಾರನ ರಚನೆ ಮಾಡಿದ್ದೀವಿ, ಗ್ಯಾರಂಟಿ ಕೊಟ್ಟಿದ್ದೀವಿ. ಇವತ್ತೇನಾದರೂ ಬೆಲೆ ಏರಿಕೆ ಆಗಿದೆ ಅಂದರೆ ಆಗಿದೆ, ಒಪ್ಕೊಳ್ತೀವಿ, ನಿಜ. ಆದರೆ ಬೇಸ್ ಕರೆಕ್ಟ್ ರೀ, ಒಪ್ಕೊಂಡಿದ್ರಲ್ಲ ನೀವು. ಆಯ್ತಾ, ಕ್ಷಮೆ ಕೇಳಬೇಕು ನೀವು, ಕ್ಷಮೆ ಕೇಳಬೇಕು, ರಾಜ್ಯದ ಜನರ ಕ್ಷಮೆ ಕೇಳಬೇಕು. ನೀವು ಕೇಳ್ತೀರಾ? ನೋಡಿ, ಇವಾಗ ನೋಡಿ ಸರ್, ಬೆಲೆ ಸರ್ ಒಂದು ನಿಮಿಷ ಹೇಳೋದು ಕೇಳಿ ಸರ್. ನಾವೀಗ ಬೆಲೆ ಏರಿಕೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಬೆಲೆ ಏರಿಕೆ ಆಗಿದೆ, ಹಾಲಿನ ಬೆಲೆ ಏರಿಕೆ ಆಗಿದೆ. ಯಾರಿಗೋಸ್ಕರ ಹಾಲಿನ ಬೆಲೆ ಏರಿಕೆ ಆಗಿದೆ? ರೈತರಿಗೆ. ನೀವು ಮಾಡಿದಂತ ಮೋಸನ ನಾವಿವಾಗ ಸರಿಪಡಿಸ್ತಾ ಡೀಸೆಲ್ ₹2 ಯಾಕೆ ಮಾಡಿದ್ರಿ? ಅದನ್ನು ಸಹ ಹೇಳ್ತಾ ಇದೀನಿ, ಇವತ್ತು ಕೇಳ್ಕೊಳ್ಳಿ. ನಾಯಕರುಗಳಿಗಾಗ ಸಂಬಳ ದುಪ್ಪಟ್ಟು ಮಾಡ್ಕೊಂಡಿದ್ರ ನಿಮ್ಮ ಮಂತ್ರಿಗಳು, MLAಗಳು, ಅದಕ್ಕ ಡೀಸೆಲ್ ಬೆಲೆ ₹2 ಮಾಡಿರೋದು. ಇವ್ರ ಎಂಪಿಗಳೆಲ್ಲ ಏನ್ ಮಾಡ್ತಾರೆ? ಇವ್ರ ಎಂಪಿಗಳೆಲ್ಲ ಅವ್ರಿಗೆ ಬುದ್ಧಿ ಇಲ್ಲ. ನೀವು ಏನ್ ತಿಂತೀರಾ? ಹೇಳ್ತೀನಿ ಕೇಳಿ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇವತ್ತು ಗ್ಯಾರಂಟಿ ಕೊಟ್ಟು ನಾವು ಈ ಮೊದಲ ಮಾಡಿದೀವಿ, ಆದ್ರೆ ಯಾವುದೇ ಗ್ಯಾರಂಟಿ ನಿಮ್ಮ ರಾಜ್ಯಗಳಲ್ಲಿ ನಿಮ್ಮ ಯೋಗ್ಯತೆ ಏನಂತ ತಿಳ್ಕೊಳ್ಳಿ. ನಿಮ್ಮ ಯೋಗ್ಯತೆ ಏನು, ನಿಮ್ಮ ಬೆಲೆ ಏರಿಕೆ ಏನಿದೆ ಅಲ್ಲಿ ಅದೇ ತಿಳ್ಕೊಂಡು ಮಾತಾಡಿ. ಅದೇ ಹಾಲನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ. ಹೊರ ನೆರೆ ರಾಜ್ಯದಲ್ಲಿ ಎಲ್ಲ ನೀವು ನೋಡಿದ್ರೆ ಸರಿ, ನಮ್ಮ ರಾಜ್ಯದಷ್ಟು ಕಮ್ಮಿ ರೇಟು ಎಲ್ಲೂ ಇಲ್ಲ. ಸುಮ್ಮನೆ ನೀವು ನಾಟಕ ಮಾಡ್ತಾ ಇದ್ದೀರಾ. ಪ್ರತಿಭಟನೆ ಹೆಸರಲ್ಲಿ ಮೋಜು ಮಸ್ತು ಮಾಡ್ತಾ ಇದ್ದೀರಾ. ನೆನ್ನೆ ಹೋಗ್ಬಿಟ್ಟು ಮೋಜಿ ಮಸ್ತು ಮಾಡ್ಕೊಂಡು ಕೂತಿದ್ದೀರಾ. ಅವ್ರು ಕೇಳ್ತೀನಿ, ಮೋಜು ಮಸ್ತು ಮಾಡ್ತಿದ್ದೀರಾ ಅಂತ ಹೇಳಿ. 100% ಮೋಜಿ ಮಸ್ತು ಮಾಡ್ತಾವ್ರೆ. ಸರ್ ಒಂದು ನಿಮಿಷ ಸರ್, ಇವತ್ತು ₹2 ಡೀಸೆಲ್ ಬೆಲೆ ಏರಿಕೆ ಆಗಿರೋದು ಸತ್ಯ, ಒಪ್ಕೊಂತೀರಾ? ಒಂದು ನಿಮಿಷ, ಕ್ಷಮೆನೂ ಕೇಳ್ತೀರಾ? ನಿಮಿಷ ಇದೆ, ಹೇಳ್ಬಿಡ್ತೀನಿ. ಜನರ ಕ್ಷಮೆ ಕೇಳಿ, ಅಧಿಕಾರಕ್ಕೆ ಬಂದಿದ್ವಿ, ಉತ್ತರ ಕೊಡ್ತೀವಿ. ಏನ್ ಹೇಳಿದ್ರು ಇದೆ ಬಿಜೆಪಿ ಅಂಧ ಭಕ್ತರು ಏನ್ ಹೇಳಿದ್ರು? ಯಡಿಯೂರಪ್ಪನ ಕಾಲದಲ್ಲಿ ಏನ್ ಹೇಳಿದ್ರು? ₹200 ಡೀಸೆಲ್ ಬೆಲೆ ಆದ್ರು ಬೈಕ್ ಮಾರಿ ನಾವು ಪೆಟ್ರೋಲ್ ಹಾಕಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅಂಧ ಭಕ್ತರು, ಬಿಜೆಪಿ ಅಂಧ ಭಕ್ತರು, ₹200 ಆಗ್ಲಿ ಪೆಟ್ರೋಲ್ ಬೆಲೆ ನಾವು ಹಾಕಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಇವತ್ತೇ ಯಾವ ಮುಖ ಇಟ್ಕೊಂಡು ಇರೋ ಜನರತ್ರ ಹೋಗ್ತಾ ಇದ್ದಾರೆ. ಅಪ್ಪ ಮಕ್ಕಳು ಲಂಚದಿಂದಾನೆ ಯಡಿಯೂರಪ್ಪ CM ಸ್ಥಾನದಿಂದ ಇಳಿದ್ರು. ಇವತ್ತು ಬೊಮ್ಮಾಯಿ ಅವರು ಬೊಮ್ಮಾಯಿ ಮಗ ಸೋಲು, MP ಆಗಿ ಕೈ ಕಟ್ಕೊಂಡು ನಿಂತಿದ್ದಾರೆ. ಬಿಜೆಪಿ ಅವರು ಅಂಧ ಭಕ್ತರು, ಗುಮಾಸ್ತರು, ಬಿಜೆಪಿ ಅಂತ. ಮೇಡಮ್, ನಿಮಗೆ ₹2,000 3 ತಿಂಗಳಾಯ್ತಲ್ಲ ಬಂದು? ಅಲ್ಲ ಅಕೌಂಟ್ಗೆ ಹಾಕಿ 3 ತಿಂಗಳಾಯ್ತಾ? 3 ತಿಂಗಳಾಯ್ತಾ 4 ತಿಂಗಳಾಯ್ತಾ ಮೇಡಮ್? ಅದಕ್ಕೆ ರಿವಾರ್ಡ್ ಮಾಡಿದ್ದಾರೆ. ಬಟ್ ಈಗ ಅವ್ರು ಹೇಳಿದ ಮಾತನ್ನ ವಾಪಸ್ ತಗೋಬೇಕು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ನಾಚಿಕೆ ಇಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಜನಪರವಾದ ಬಜೆಟ್ ನ ಮಂಡನೆ ಮಾಡಿದ್ದಾರೆ, ಮಹಿಳೆಯರ ಪರವಾಗಿ ನಿಂತಿದ್ದಾರೆ, ಮಕ್ಕಳ ಪರವಾಗಿ ನಿಂತಿದ್ದಾರೆ, ಎಲ್ಲ ಧರ್ಮದವರ ಪರವಾಗಿ ನಿಂತಿದ್ದಾರೆ. ಆದ್ರೆ ಮೋದಿ ಏನ್ ಮಾಡ್ತಿದ್ದಾರೆ? ಇವತ್ತು ತಗೊಳ್ಳಿ, ಇವ್ರು ಬಂದಿರೋದು ವಕ್ಫ್ ಬಿಲ್ ಏನ್ ತಗೊಂಡ್ ಬಂದಿದ್ದಾರೆ, ಅದು ಜಸ್ಟ್ ಹಿಂದೂ ಮತ್ತೆ ಮುಸ್ಲಿಮ್ಸ್ ಅವ್ರ ನಡುವೆ ಕೋಮುವಾದ ಸೃಷ್ಟಿ ಮಾಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಬಂದಿರೋದು. ಇವರು ಸುಳ್ಳು ಅಂದ್ರೆ ಬಿಜೆಪಿ ಅಂದ್ರೆ ಸುಳ್ಳು.
ನಾವು ಮಾಡ್ತಿಲ್ಲ. ಹಸಿ ಸುಳ್ಳು ಅಂದ್ರೆ ಕಾಂಗ್ರೆಸ್ ಅಲ್ಲ, ಹಸಿ ಸುಳ್ಳು ಅಂದ್ರೆ ಬಿಜೆಪಿನೇ. ನಿಮಗೆ ಎಷ್ಟು ತಿಂಗಳಾಯ್ತು ಈಗ 2000 ಬರೋದಲ್ಲಿ ಎಷ್ಟು ತಿಂಗಳಾಯ್ತು? ಅದು ಆಲ್ರೆಡಿ ಕೊಡ್ತೀವಿ ಅಂತ ಆಲ್ರೆಡಿ ಕನ್ಸರ್ಟ್ ಮಿನಿಸ್ಟರ್ ರಿಪ್ಲೈ ಮಾಡಿದ್ದಾರೆ. ಬಟ್ ನೀವು ಮಾತಾಡಿ, ಇವತ್ತು ಅವರು 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಕಪ್ಪು ಹಣನ ವಾಪಸ್ ತಗೊಂಡ್ ಬರ್ತೀನಿ ಅಂತ ಮಾತಾಡಿದ್ರು. ಯಾವ್ದಾದ್ರು ಮಾಡಿದಾರ? ಮೋದಿ ಕೈಲಿ ತಾಕತ್ತಿದ್ರೆ ರಾಜೀನಾಮೆ ಕೊಡ್ಸಕ್ ಹೇಳಿ ಅವ್ರಿಗೆ. ನಾನು ಇದು ನೇರವಾಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ, ಆಯ್ತಾ? ಮೋದಿ ಕೈಲಿ ತಾಕತ್ತಿದ್ರೆ ಅವರಿಗೆ ರಾಜೀನಾಮೆ ಕೊಡ್ಸೋದಕ್ಕೆ ಹೇಳಿ. ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯ ಅವ್ರ ಬಗ್ಗೆ? ಎಸ್ ಸರ್. ನರೇಂದ್ರ ಮೋದಿ ಅವರು ನಮ್ಮ ಕಾರ್ಯಕರ್ತರೆಲ್ಲ ಹೇಳಿದ್ರು, ನರೇಂದ್ರ ಮೋದಿ ಅವರು 1000 ರೂಪಾಯಿ ಮಾಡಲಿ ಡೀಸೆಲ್ ಬೆಲೆನ ನಾವು ಸಿಂಹ ಸಾಕಿದೀವಿ, ಹಾಕೊಂಡು ಓಡಿಸ್ತೀವಿ ಅಂತಾರೆ. ನಾವು ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟು ಜನಪರವಾದಂಥ ಆಡಳಿತ ಕೊಟ್ಟು 2 ರೂಪಾಯಿ ಜಾಸ್ತಿ ಮಾಡಿದೀವಿ. ಅದಕ್ಕೆ ಇವರು ಬಿಜೆಪಿ ಅವ್ರು ಬಾಯಿ ಬಡ್ಕೊಂತಾರಲ್ಲ, ಯಾಕೆ ಇವಾಗ ಸಿಂಹ ಸಾಕಿಲ್ವಾ? ಇವತ್ತು ಎಷ್ಟು ಬಿಜೆಪಿ ಕಾರ್ಯಕರ್ತರು ಶಕ್ತಿ ಯೋಜನೆ ತಿರಸ್ಕಾರ ಮಾಡ್ಲಿ, ಬೇಡ ಅಂತ ಹೇಳಿ ಗ್ಯಾಸ್ ಸಬ್ಸಿಡಿ ಬಿಟ್ಬಿಡಿ ಅಂತ ಹೇಳಿದ್ರು ನರೇಂದ್ರ ಮೋದಿ. ಇವತ್ತೆಷ್ಟು ಅವ್ರಿಗೆ ಗ್ಯಾಸ್ ಬೆಲೆನ ಏರಿಕೆ ಮಾಡಿದ್ದಾರೆ. ಇವತ್ತು JDS ಅವ್ರನ್ನ ಇವ್ರು ಹೋರಾಟಕ್ಕೆ ಕರೆದಿಲ್ಲ, JDS ಅವ್ರನ್ನ ಹೋರಾಟಕ್ಕೆ ಕರೆದಿಲ್ಲ. ಇವ್ರು ಮೈತ್ರಿಕೂಟದ ಸರ್ಕಾರ, ಹಂಗಾದ್ರೆ ನಮ್ ಜೊತೆಗೆ ಬರ್ಬೇಕಾಯ್ತಲ್ಲ. ನಾವು ಅಕ್ಕಿ ಹೌದೌದು, ನಿಮ್ಮ ಮಂತ್ರಿಗಳು ನುಡಿದಂತೆ ನಡೀತಾರೆ. ಎಷ್ಟಿದೆ ಕಮಿಷನ್ ಎಲ್ಲ ಚೆನ್ನಾಗಿ ಗೊತ್ತು. ಈಗ ಅವ್ರದ್ದಾಯ್ತು. 1 ನಿಮಿಷ ಸಮಾಧಾನ ಪ್ಲೀಸ್, ಸಮಾಧಾನ. ಈಗ ಯಾಕೆ 2 ರೂಪಾಯಿ ಯಾಕೆ ಏರಿಸಿದ್ರ ಅಂತ ಹೇಳಿದ್ರೆ ಮೋದಿ ಅಂತೀರಾ? ಹಾಲಿನ ಬೆಲೆ, ನೀರಿನ ಬೆಲೆ, ಮುದ್ರಾಂಕ ಶುಲ್ಕ, ರಿಜಿಸ್ಟ್ರೇಷನ್ ಫೀಸು ಎಲ್ಲ ಏರಿಸಿದ್ದೀರಾ. ನಾನು ನಿಮ್ಮನ್ನು ಕೇಳ್ತೀನಿ, 1 ನಿಮಿಷ ಸಮಾಧಾನ. ಎಸ್, ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ. ಅವರು ನಿಮ್ಮ ಮೇಲೆ ಹೇಳಿದ್ರು 66 ಟೋಲ್ಗಳಿದ್ದಾವೆ ಕರ್ನಾಟಕದಲ್ಲಿ. ಎಷ್ಟು ಹೇಳಿ? ಟೋಲ್ದು 5% ಏರಿಸಿದ್ದಾರೆ ಸ್ವಾಮಿ. ನಾನು ಓಡಾಡ್ತೀನಿ, ನೀವು ಓಡಾಡ್ತೀರಿ, ನಿಮ್ಮ ನಾಯಕ ವಿಜೇಂದ್ರ ಓಡಾಡ್ತಾರೆ, R ಅಶೋಕ್ ಓಡ್ತಾರೆ, ಯಡಿಯೂರಪ್ಪ ಓಡಾಡ್ತಾರೆ, ಶೋಭಾ ಕರ್ಲೆ ಓಡಾಡ್ತಾರೆ. ಯಾರ್ದ್ರಿ ದುಡ್ಡು ಇವೆಲ್ಲ? ಯಾಕ್ರೆ ಹಿಂಗೆ ಜನರ ಸಾಮಾನ್ಯರನ್ನ ಸುಲಿಗೆ ಮಾಡ್ತೀರಾ? ಟೋಲ್ ಫೀಸ್ ನೀವು ಅಷ್ಟೇ 5% ಏರಿಸಿದ್ರ, ಆಯ್ತಾ? 5% ಏರಿಸಿದ್ರ, ಇದು ಸರಿನಾ? ನಾವು ನೋಡಿ, ನೀವು ಆನ್ಸರ್ ಮಾಡಲಿಲ್ಲ. ನಿಮಗೆ ಪಾಪ ಆತ್ಮಸಾಕ್ಷಿಯ ಹೊಡೆತ ಬೀಳ್ತಾ ಇದೆ. ಇಡೀ ದೇಶದಲ್ಲಿ 1000 ಕಿಲೋಮೀಟರ್ ರೈಲ್ವೆ ಯೋಜನೆಗಳು ಬಂದಿದೆ. ದೊಡ್ಡ ಇಡೀ ಇತಿಹಾಸದಲ್ಲೇ ಯಾವ ಹೈವೇನೂ ಆಗಿರಲಿಲ್ಲ. ಆ ಹೈವೇ ನಮ್ಮ ಮೋದಿ ಸರ್ಕಾರ ಮಾಡಿದೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಬಂದಾಗಿಂದ ಬರೀ ನಾಟಕ. ಏಪ್ರಿಲ್ ಫೂಲ್ ಅಂತ ಇತ್ತು. ಇಡೀ ರಾಜ್ಯದ ಜನಗಳನ್ನ ಕಾಂಗ್ರೆಸ್ ಸರ್ಕಾರ ಫೂಲ್ ಮಾಡಿದ್ದಾರೆ. ಯಾಕೆಂದ್ರೆ ಸರ್, ಬೆಳಗ್ಗೆ ತಾನೇ ನಾನು ನ್ಯೂಸ್ 18 ಕನ್ನಡ ನೋಡ್ತಾ ಇದ್ದಾಗ ರಿಯಾಲಿಟಿ ಚೆಕ್ ಮಾಡ್ತೀರಾ. ಹಾಲಿನ ಬೆಲೆ ಏನು ಇವರು ಲೂಟಿ ಮಾಡ್ತಾವ್ರೆ, ಜನಗಳು ತಲುಪ್ತಿಲ್ಲ ಅಂತ ನೋಡ್ತಾ ಇದ್ದಾಗ 50 ಪೈಸಾ ಸರ್, 4 ರೂಪಾಯಿ ಲೂಟಿ ಮಾಡೋರೆ. ಒಂದು ಮನೆ ಇವ್ರು 50 ಪೈಸಾ ಹೋಗ್ತಿದೆ. 3 ರೂಪಾಯಿ ಏನಾಯ್ತು? ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾವ್ರೆ. ರೈತರ ಮೇಲೆ ಕಾಳಜಿ ಇಲ್ಲ ಸರ್. ಮಾತಾಡ್ತಿಲ್ಲ, ನಿಮಗೆ ನೈತಿಕ ಇಲ್ಲ ಮಾತಾಡಕ್ಕೆ. ನಿಮ್ಮ ಆತ್ಮಸಾಕ್ಷಿ ಇಲ್ಲ. ಟೋಲ್ ರೇಟ್ ಜಾಸ್ತಿ ಮಾಡಿದಿರಾ, ನೀವು ಸುಲಿಗೆ ಮಾಡ್ತಾ ಇದ್ದೀರಾ. ಅವರು ಭ್ರಷ್ಟ್ರು, ನೀವು ಭ್ರಷ್ಟ್ರು. ಹೈವೇ ಅಭಿವೃದ್ಧಿ ಆಗಿದೆ. ಈಗ ನಿಮ್ದು ಎಷ್ಟು ಕಾರ್ ಇದೆ? ಮೇಡಮ್, ಎಷ್ಟು ಕಾರ್ ಇದೆ ನಿಮ್ದು? ಕಾರ್ ಬಿಡ್ರಿ, ಕಾರ್ ವಿಚಾರ. ಈಗ ನೀವು ಟೋಲಲ್ಲಿ ಓಡಾಡಲ್ವಾ? ಇದು ಒಳ್ಳೆ ಕಥೆ ಐತಲ್ರಿ. ಅವ್ರದ್ದು ಬೆಲೆ ಏರಿಕೆ, ನಿಮ್ದು ಎಲ್ಲ ಒಪ್ಕೋಬೇಕಲ್ವಾ? ನಮ್ದಲ್ಲ, ರಾಜ್ಯ ಸರ್ಕಾರದ್ದು. ತೋರಿಸ್ರಿ ಸಿದ್ದರಾಮಯ್ಯ ಅವರೇ, ನೀವು ಅಹಿಂದ ನಾಯಕರಲ್ವಾ? ನಿಮ್ಮ ಬಜೆಟ್ ಅಲ್ಲಿ ಯಾವ್ದು ಗ್ಯಾರಂಟಿ ಯೋಜನೆಗಾಗಿ ಯಾರಿಗೂ ಫೇವರ್ ಅಲ್ಲ. ಅಹಿಂದ ನಾಯಕರಿಗೆ ಹೇಳ್ತಾ ಇದ್ದೀನಿ, 67,000 ಕೊಟ್ಟು ತೋರಿಸ್ರಿ, ಅಕೌಂಟ್ ತೋರಿಸ್ರಿ. ನಿಜವಾಗ್ಲೂ ನಿಮ್ಮ ಹತ್ರ ದುಡ್ಡಿದ್ದರ ಕಾರಣ ಈ ತರ ಬೆಲೆ ಏರಿಕೆಯನ್ನು ಮಾಡಿ ಹೊರೆ ಮಾಡ್ತಾ ಇದ್ದೀರಾ ಜನಕ್ಕೆ. ಆಮೇಲೆ ಕೇಳಿ, 4 ರೂಪಾಯಿ ಹೆಚ್ಚಿಸಿದ್ರಲ್ರಿ, ಹೇಳಿದ್ರು 1 ರೂಪಾಯಿ ಏನು ರೈತರು ಕೊಡ್ತೀವಿ ಅಂತ. ಎಲ್ರಿ ಕೊಡ್ತಾರೆ? ನಾನು ರೈತರ ಕುಟುಂಬದ. ಹಾಲಿನ ದರ ಏರಿಕೆ ರೈತರಿಗೆ ಕೊಡ್ತಾ ಇಲ್ವಾ ನೀವು? ಮಾಡೋದಿಲ್ಲ ಅವರು. ಇಲ್ಲಿ 1 ರೂಪಾಯಿ ಮಾತ್ರ ರೈತರು ಕೊಟ್ಟಿ ಬಾಕಿದವರು ಇವರು ಇಟ್ಕೊಳ್ಳಕ್ಕೆ. ಎಲ್ಲ ಪ್ಲಾಂಟ್ ಸರ್, ಎಲ್ಲ ಇವರು ಗ್ಯಾರಂಟಿ ಯೋಜನೆ ಭರಿಸಲಾಗದೆ ಈ ದೊಡ್ಡ ನಾಟಕ ಆಡ್ತಾ ಇದ್ದಾರೆ. ಬೆಲೆ ಏರಿಕೆ ಜನಸಾಮಾನ್ಯರಿಗೆ ಹೊರೆ ಆಗಿದೆ. ಅವ್ರು ಹೇಳ್ತಿದ್ದಾರೆ, ಬನ್ನಿ ಪ್ಲೀಸ್. GST 4 ಲಕ್ಷ ಕೊಡ್ತೀವಿ, ನಮಗೆ 35,000 ಕೊಡ್ತಿರಲ್ಲ. ನಮ್ಮ ತೆರಿಗೆ ದುಡ್ಡನ್ನು
ಸಮಪಾಲು ನಮಗೆ ಕೊಡಿ. ನೀವು ಗುಜರಾತ್ ಮಾಡಲ್, UP ಮಾಡಲ್, ಡೆಲ್ಲಿ ಮಾಡಲ್ ಅಂತ ಹೇಳ್ಬೇಡಿ. ನಮ್ಮ ದುಡ್ಡು ಅವ್ರಿಗೆ ಹಂಚಿ ನಮಗೆ ಸರಿಯಾಗಿ ತೆರಿಗೆ ಕೊಡಿ. ನಾವು ಯಾಕೆ ಬೆಲೆ ಏರಿಕೆ ಮಾಡ್ತೀವಿ ಅಂತ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಅವ್ರು ಸುಮ್ಮನೆ ಮಾಡ್ತಿದ್ದಾರೆ. ಇಲ್ಲಿ ಬೆಲೆ ಏರಿಕೆ ಮಾಡಿರೋದು ಅವ್ರು ಗ್ಯಾರಂಟಿ ಪುನಃ ಇದು ಮಾಡ್ಕೊಳಕ್ಕಷ್ಟೇ. ಹಂಗಾರೆ ಹೇಳ್ಬಿಡಿ, ಗ್ಯಾರಂಟಿ ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಡಿ. ನೀವು ಗ್ಯಾರಂಟಿ ಯಾರು ಕೂಡ ಕೇಳಿದ್ರು ಕಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ದುಡಿಬೇಕು. ಯಾಕೆ ಗ್ಯಾರಂಟಿ ಕೊಡಬೇಕಿತ್ತು? ಯಾಕ್ರೆ ಹಸುನಿಲ್ಲ, ಎಮ್ಮೆನೂ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ, ಹಾಲು ಕೊಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಹಸುನಿಲ್ಲ, ಗ್ಯಾರಂಟಿ ಕೊಡ್ತಿರೋದು ಜನಸಾಮಾನ್ಯರು ಕೇಳಿ. ಅವ್ರ ಕಾರ್ಯಕರ್ತರಿಗೆ ಬಂದಿದೆ ಅಂತ ಹೇಳೋದಲ್ಲ. ಜನಸಾಮಾನ್ಯರಿಗೆ ಎಷ್ಟು ಜನಕ್ಕೆ ಬಂದಿದೆ ಅಂತ ಕೇಳಿ. ಯಾರಿಗೂ ಬರ್ತಾ ಇಲ್ಲ. ಸರ್ ಇನ್ನೊಂದು ಏನು ಅಂದ್ರೆ ರಾಜ್ಯದಲ್ಲಿ ಮೂಲಭೂತ ಸೌಕರ್ಯ ಯಾರಿಗೂ ಸಿಗ್ತಿಲ್ಲ ಸರ್. ಒಂದು ಟೈಮಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ 10 ರೂಪಾಯಿಗೆ ರೈತನಿಗೆ ಪಾಣಿ ಬರ್ತಿತ್ತು. ಇವಾಗ 100 ರೂಪಾಯಿ ಆಗಿದೆ. ಅದೇ ಜೊತೆಗೆ ರೈತ ಒಬ್ಬ ಬೋರ್ ಹಾಕ್ಸ್ಕೊಂಡು TC ಹಾಕ್ಸ್ಕೊತಿದ್ದ 20-30 ಸಾವಿರದಲ್ಲಿ ಈಗ ಬೆಲೆ ಏರಿಕೆಗೆ ನೀವಿಬ್ರು ಸಮಾನ ಹೊಣೆಗಾರರು. ನಾವೇನು ಕೊನೆಗಾರರು? ಯಾಕ್ರೆ ಇವ್ರು ಬಂದಿರೋದು- ಯಾಕ್ರೆ ನೋಡ್ರಿ, ನಾವು ಅಭಿವೃದ್ಧಿಗೋಸ್ಕರ ಮಾಡಿದ್ರೆ ಅವ್ರ